ಒಂದಿನ ಸಾಯಂಕಾಲ ಆಕಾಶದಲ್ಲಿ ಗಾಳಿ ಚೆನ್ನಾಗಿ ಬೀಸುತ್ತಿತ್ತು. ಅಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರು ಕುಳಿತು ಗಾಳಿಪಟ ಹಾರಿಸುತ್ತಿದ್ದರು. ಆ ಗಾಳಿಪಟ ತುಂಬ ಎತ್ತರಕ್ಕೆ ಹಾರುತ್ತಿತ್ತು. ಆಕಾಶದ ನೀಲಿಯಲ್ಲಿ ಅದು ಚಿಕ್ಕ ಬಿಂದುವಿನಂತೆ ಕಾಣುತ್ತಿತ್ತು. ಅದನ್ನು ನೋಡಿ ಅರ್ಜುನ ನಗುತ್ತಾ ಹೇಳಿದರು, ಕೃಷ್ಣ ನೋಡು, ಗಾಳಿಪಟ ಎಷ್ಟು ಎತ್ತರಕ್ಕೆ ಹಾರುತ್ತಿದೆ. ಆದರೆ ಈ ಸೂತ್ರ ಅದನ್ನು ತಡೆದುಕೊಂಡಿದೆ. ಈ ಸೂತ್ರ ಇರಲಿಲ್ಲ ಅಂದರೆ ಅದು ಇನ್ನೂ ಎತ್ತರಕ್ಕೆ ಹಾರುತ್ತಿತ್ತಲ್ವಾ. ಅರ್ಜುನನ ಮಾತು ಕೇಳಿದ ಕೃಷ್ಣ ಸ್ವಲ್ಪ ನಕ್ಕರು. ಒಂದು ಮಾತು ಆಡದೆ ಗಾಳಿಪಟದ ಸೂತ್ರವನ್ನು ಹರಿದು ಬಿಟ್ಟರು. ಸೂತ್ರ ಕಟ್ಟಾಗುತ್ತಿದ್ದಂತೆ ಗಾಳಿಪಟ ಕ್ಷಣ ಮಾತ್ರಕ್ಕೆ ಇನ್ನೂ ಎತ್ತರಕ್ಕೆ ಹಾರಿದಂತಾಯಿತು. ಆದರೆ ಕೆಲವು ಕ್ಷಣಗಳಲ್ಲೇ ಗಾಳಿಯ ದಿಕ್ಕು ಬದಲಾಯಿತು. ಗಾಳಿಪಟ ತಿರುಗಿತು. ಕೊನೆಗೆ ಎಲ್ಲೋ ದೂರದಲ್ಲಿ ಹೋಗಿ ಕೊಚ್ಚೆಯಲ್ಲೇ ಬಿದ್ದು ಅನಾಥವಾಗಿ ಬಿದ್ದಿತು. ಅದನ್ನು ನೋಡಿದ ಅರ್ಜುನ ಅಚ್ಚರಿಯಿಂದ ಕೃಷ್ಣನತ್ತ ನೋಡಿದರು. ಆಗ ಕೃಷ್ಣ ನಿಧಾನವಾಗಿ ಹೇಳಿದರು, ಅರ್ಜುನ, ನಮಗೆ ಕೆಲವೊಮ್ಮೆ ಈ ಸೂತ್ರ ಗಾಳಿಪಟವನ್ನು ತಡೆದುಕೊಳ್ಳುತ್ತದೆ ಅನಿಸುತ್ತದೆ. ಆದರೆ ಸತ್ಯ ಏನು ಗೊತ್ತಾ, ಆ ಗಾಳಿಪಟ ಅಷ್ಟು ಎತ್ತರಕ್ಕೆ ಹಾರಲು ಕಾರಣವೇ ಈ ಸೂತ್ರ. ಸೂತ್ರ ಇಲ್ಲದಿದ್ದರೆ ಅದು ದಿಕ್ಕಿಲ್ಲದೆ ಹಾರಿ ಕೊನೆಗೆ ಅನಾಥವಾಗಿ ಬೀಳುತ್ತದೆ. ನಂತರ ಕೃಷ್ಣ ಮತ್ತೊಂದು ಮಾತು ಹೇಳಿದರು, ಜೀವನದಲ್ಲೂ ಇದೇ ರೀತಿ ನಾವು ಕೆಳಮಟ್ಟದಲ್ಲಿದ್ದಾಗ ನಮಗೆ ಅನ್ನ ಕೊಟ್ಟವರು, ಕೆಲಸ ಕೊಟ್ಟವರು, ದಾರಿ ತೋರಿಸಿದವರು, ನಮ್ಮ ಜೊತೆ ನಿಂತ ಸಂಬಂಧಿಗಳು, ಇವರು ಎಲ್ಲರೂ ನಮ್ಮ ಜೀವನದ ಸೂತ್ರಗಳು. ನಾವು ಬೆಳೆದ ಮೇಲೆ ಇವರು ಇಲ್ಲದೆ ನಾವು ಇನ್ನೂ ಎತ್ತರಕ್ಕೆ ಹಾರುತ್ತೇವೆ ಅಂತ ಅನಿಸಬಹುದು. ಆದರೆ ಒಂದು ದಿನ ಅದೇ ಸಂಬಂಧಗಳನ್ನು ಕಳೆದುಕೊಂಡರೆ ಗಾಳಿಪಟದಂತೆ ನಾವು ಕೂಡ ದಿಕ್ಕಿಲ್ಲದೆ ಅನಾಥವಾಗಬಹುದು. ಆ ದಿನ ಅರ್ಜುನನಿಗೆ ಒಂದು ದೊಡ್ಡ ಪಾಠ ಸಿಕ್ಕಿತು. ಜೀವನದಲ್ಲಿ ದುಡ್ಡು ಮತ್ತು ಸಕ್ಸಸ್ ಬಂದ ಮೇಲೆ ಸಂಬಂಧಗಳ ಮೌಲ್ಯವನ್ನು ಮರೆಯಬಾರದು. ಏಕೆಂದರೆ ನಮ್ಮನ್ನು ಎತ್ತರಕ್ಕೆ ಹಾರಿಸಿದವರು ನಮ್ಮ ಸಂಬಂಧಗಳೇ.